ಇವೆಲ್ಲ ಹಿಂದಿನ ಮರಿಬಾರ್ದು. ಕೊನೆ ಪಕ್ಷ ಯಾವ ಸೂತ್ರ ಆಗಿದೆ ಅಂದ್ರೆ ಗೊತ್ತಿರಬೇಕಲ್ಲ. ತತ್ತು ಸಮನ್ವಯಾತ್ ಈಕ್ಷತೆರ್ನಾಶ ಎಲ್ಲ ಮುಗಿದೋಯ್ತು. ಗತಿ ಸಾಮಾನ್ಯಾತ್ ವೆರಿ ಇಂಪಾರ್ಟೆಂಟ್. ಗತಿ ಸಾಮಾನ್ಯಾತ್ ಇವ ಏನರ್ಥ ಬಂತು ಗತಿ ಸಾಮಾನ್ಯಗೀಗ? ಏನರ್ಥ ಗತಿ ಸಾಮಾನ್ಯಕ್ಕೆ? ಜ್ಞಾನದಲ್ಲಿ ಎಂದೂ ಕಾಂಟ್ರಡಿಕ್ಷನ್ ಇರೋದಿಲ್ಲ. ವೇದ, ಉಪನಿಷತ್ತು, ಆಮೇಲೆ ಇತಿಹಾಸ, ಪುರಾಣ, ತಿಳಿದವರ ಮಾತು ಇದರಲ್ಲಿ ಏನೇನೂ ಇರೋದಿಲ್ಲ, ವಿರೋಧ ಇರೋದೇ ಇಲ್ಲ. ಇದು ಅಲ್ಟಿಮೇಟ್ ಗತಿ ಸಾಮಾನ್ಯಾತ್. ಅದಕ್ಕೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುಣದಾನ ಗಟ್ಟಿಯ ತಲೆಯಲ್ಲಿ ಕೂಡಬೇಕು. ಈಗ ಇಷ್ಟು ಒಂದು ಸ್ಟೇಜ್ ಆಯ್ತು. ಈಗ ಏನು ಚತುಸ್ಸೂತ್ರಿಯಲ್ಲಿ ಏನು ಹೇಳಿದರು? ಬ್ರಹ್ಮ ಜಿಜ್ಞಾಸೆ ಮಾಡಿ ಅಂದರು ಮೊದಲಿಗೆ. ಪರಮಾತ್ಮ ಯಾರು, ಏನು ಮಾಡ್ತಾನೆ ಅಂತ ಕೇಳಿದರೆ ಅದರಲ್ಲೇ ಒಂದು ಉತ್ತರ, ಗುಣಪೂರ್ಣ ದೋಷದೋರ ಅಂತೇಳಿ. ಮುಂದೆ ನಮಗಿದು ಏನು ಮಾಡಿದ್ದಾನೆ ಅಂದರೆ ಜನ್ಮಾದ್ಯಶ್ಯ ಅಂತ ಹೇಳಿದರು. ಇದಕ್ಕೇನು ಆಧಾರ ಅಂತ ಕೇಳಿದರೆ ಶಾಸ್ತ್ರಯೋನಿಯತ್ವ ಅಂತಂದು. ವಿರೋಧ ಬಂದರೆ ಶಾಸ್ತ್ರದಲ್ಲಿ ಏನು ಮಾಡಬೇಕು ಅಂದರೆ ತತ್ವ ಸಮನ್ವಯ ಅಂತಂದು. ಅದೇ ಪರಮಾತ್ಮ ವಾಚ್ಯನೇ ಎಲ್ಲ ಸಮನ್ವಯ ಏನು ಮಾಡ್ತಾರೆ ಅಂತ ಕೇಳಿದರೆ ಸಮನ್ವಯ ಅಧಿಕರಣ ಹೇಳಿದರು. ಅಲ್ಲಿಗೇನು ಬಂತೀಗ? ಅದೆಲ್ಲ ಮುಗಿದು ಆಮೇಲೆ ವಾಚ್ಯತ್ವ ಸಮರ್ಥನೆ ಮಾಡಬೇಕಾಯ್ತು. ಈಗ ಮುಗಿಸ್ತಾರೆ ಅಲ್ಲಿಗೆಲ್ಲ. ಆಮೇಲೆ ವಿರೋಧ ಬಂದರೆ ಏನು ಮಾಡ್ತೀರಿ ಅಂದರೆ ಅದಕ್ಕೂ ಉತ್ತರ ಕೊಡು. ಇಷ್ಟೆಲ್ಲ ಹೇಳಿದ ಮೇಲೆ ಈಗ ಸಮನ್ವಯ ಅಂತ ಹೇಳಿದ್ರಲ್ಲ, ಹೇಗೆ ಮಾಡಬೇಕು ತೋರಿ. ಇಲ್ಲಿಂದ ಶುರು ಮಾಡ್ತಾರೆ. ಇಲ್ಲಿಂದ ಸಮನ್ವಯ ಅಧ್ಯಾಯ ಶುರುವಾಗೋದು ಈಗ. ಇಷ್ಟು ಬ್ಯಾಕ್ಗ್ರೌಂಡ್. ಅದೆಷ್ಟಕ್ಕೆ ಏನಂತ ಕರೀತಾರೆ? ಪಾದಪೀಠ. ಪಾದಪೀಠದಿಂದ ಶುರುವಾಯಿತು. ಇದು ಈ ಪಾದಪೀಠ ಅಂತ ಏನು ಗೊತ್ತಾ? 16 ಪಾದಕ್ಕೂ ಪೀಠ ಅಂತ ಅರ್ಥ. 16 ಪಾದ ಓದಬೇಕಾದ್ರೂ ಬ್ಯಾಕ್ಗ್ರೌಂಡ್ ಇರಬೇಕು. ಇದರಲ್ಲಿ ಲಿಂಕೇ ಸಿಗೋದಿಲ್ಲ. ಉಳಿದೆಲ್ಲ ಇಲ್ಲಿಂದ ಓದ್ಕೊತ ಹೋಗ್ಲಿಕ್ಕೆ ಬರೋದು. ಹಾಂ, ಎಲ್ಲಿ ಏನು ಬರುತ್ತೆ? ಹಾಂ, ಅದು ಆಯ್ತಲ್ಲ, ನೀವು ಬಂದಿದ್ದರೆ ಇಲ್ಲಾಗ ಮುಗೀತದಲ್ಲ. ಅದು ಇಷ್ಟು ಬ್ಯಾಕ್ಗ್ರೌಂಡ್ ಕೊಟ್ಟೆ ಆಮೇಲೆ ಮುಂಚಿರೋದು. ಆ ಅಧ್ಯಾಯ ಉಪಾಸನ ಪಾದ ಮುಂದುವರೆದಿದ್ದೆ ಆಮೇಲೆ ಗೊತ್ತಾಯ್ತು. ಮೊದಲು ಎಲ್ಲ ಹೇಳಿದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ಬಂದರೆ ಉಪಾಸನೆ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಇದಿಷ್ಟು ಬ್ಯಾಕ್ಗ್ರೌಂಡ್ ಕೊಟ್ಟು ಸಮರಿ ಕೊಟ್ಬಿಟ್ಟಿದ್ದಾರೆ ಸರ್ ಪೂರ್ತಿ. ಈಗ ಆನಂದಮಯೋ ಅಭ್ಯಾಸ ಒಂದೊಂದೇ ಸಮನ್ವಯ ಮಾಡ್ತಾ ಹೋಗ್ತಾರೆ. ಒಂದು ದೃಷ್ಟಿಯಿಂದ ಇಡೀ ಬ್ರಹ್ಮಸೂತ್ರದ ಕಾನ್ಸೆಪ್ಟ್ ಬಂದು ಹೋಯ್ತು. ಈಗ ಇದೆಲ್ಲ ಇರೋದು ಇಲಿಸ್ಟ್ರೇಷನ್ನಿಗೆ. ಪ್ರತಿಯೊಂದು ಏನು ಮಾಡ್ತಾ ಹೋಗ್ತಾರೆ ಈಗ? ಹೇಗೆ ಸಮನ್ವಯ ಮಾಡೋದು ಹೇಳಿಬಿಟ್ಟು ಹೇಗೆ ಮಾಡಬೇಕು ತೋರಿಸಿ ಅಂತ ತೋರಿಸ್ಬೇಕಲ್ಲ, ತೋರಿಸ್ತಾ ಹೋಗ್ತಾರೆ. ಒಂದು ಏನು ಬರುತ್ತೆ ಐತರಿದೊಳಗೆ ಏನು ಬರುತ್ತೆ ಈಗ? 5 ಕೋಶಗಳು ಅಂತೂ ಬರುತ್ತೆ. ಅನ್ನಮಯ, ಆಮೇಲೆ ಮನೋಮಯ, ಪ್ರಾಣಮಯ, ವಿಜ್ಞಾನಮಯ, ಆನಂದಮಯ 5 ಇವೆ. ಈಗ 5 ಕೋಶಗಳು ಯಾವುದು ಅಂತ ಪ್ರಶ್ನೆ. ಈಗ ಮೇಲ್ನೋಟಕ್ಕೆ ಏನು ಬಂತೀಗ? ಕೋಶಗಳು ದೇವರ ಅಲ್ಲೇ ಇಲ್ಲ, ಯಾವುದೋ ವಿಷಯ ಬಂದುಬಿಡ್ತು. ಆನಂದ ಬ್ರಹ್ಮ ಇದಿಲ್ಲ, ಆನಂದಮಯ ಅಂತಿದ್ದು ನಿಮ್ಮ ವಿಷ್ಣು ಬಂದೇ ಇಲ್ಲ. ಅದರೊಳಗೆ ಏನು ಅರ್ಥ ಅಂತ ಪ್ರಶ್ನೆ ಮಾಡಿದ್ರೆ ಹೇಳ್ತಾರೆ, ನಮ್ಮ ದೇಹದೊಳಗಿರೋ ಕ್ರಮದಲ್ಲಿ ತೋರಿಸ್ತಾ ಕೊನೆಗೆ ಆನಂದಮಯ ಪರಮಾತ್ಮ ಇದ್ದಾನೆ, ಅದು ಮುಖ್ಯ. 5 ರೂಪಗಳು, ನಾರಾಯಣ, ವಾಸ್ತವ, ಸಂಕರ್ಷಣ, ಅದೆಲ್ಲ ಬೇರೆ ವಿಷಯ. ಆನಂದಮಯ ಅಂತ ಹೇಳ್ತೀರಿ, ಆನಂದಮಯ ಬ್ರಹ್ಮ ಅಂತ ನೀವು ಹೇಳ್ತೀರಿ. ಆನಂದಮಯ ಅಂತ ಯಾರೋ ಅಲ್ಲಿ ಹೇಳಿದ್ದಾರೆ, ನೀವು ಹೇಳೋ ಬ್ರಹ್ಮನೇ ಅಲ್ಲ. ಅದು ಸೂತ್ರ ಹೇಗಿರಬೇಕಾಗಿತ್ತು? ಆ್ಯಕ್ಚುಲಿ ಒಬ್ಬ ಆನಂದಮಯ ಜಿಜ್ಞಾಸ ಓಂ ಅಂತಿರಬೇಕಾಗಿತ್ತು. ಗೊತ್ತಾಯ್ತಾ? ಅದಿರೋದೇನಂತಿದೆ? ಬ್ರಹ್ಮ ಜಿಜ್ಞಾಸ ಇದೆ. ಸೊ ಬ್ರಹ್ಮ ಜಿಜ್ಞಾಸೆ ಮಾಡೋದಕ್ಕೆ ಪ್ರಶ್ನೆ ಬಂದೇ ಇಲ್ಲ. ಅಲ್ಲಿ ಜಿಜ್ಞಾಸೆ ಮಾಡಲಿಕ್ಕೆ ಕೊಟ್ಟರು ಆನಂದಮಯನ ಜಿಜ್ಞಾಸೆ ಮಾಡ್ತಿದ್ದಾರೆ. ಆದ್ದರಿಂದ ಮೊದಲೇ ಸೂತ್ರನೇ ಇದಲ್ಲ, ಅಥವಾ ಇದು ಮಾಡಿ ಸಮನ್ವಯ ಇರಲೆವೆಂಟ್ ಆಯಿತು. ಬ್ರಹ್ಮನೇ ಆಗಿದ್ದಿದ್ದರೆ ಇದು ಆನಂದಮಯ ಯಾಕೆ ತೊಗೊಂಡ್ರಿ ಸಮನ್ವಯ ಮಾಡೋಕ್ಕಿಂತ ಪ್ರಶ್ನೆ. ಈಗ ಅದು ಉತ್ತರ ಕೊಡ್ತಾರೆ. ಒಬ್ಬ ಆನಂದಮಯೋ ಅಭ್ಯಾಸ. 5 ಕೋಶಗಳಲ್ಲಿ ಆ್ಯಕ್ಚುಲಿ ಕೋಶ ಅಂದರೆ ಭಗವಂತನ ರೂಪಗಳಷ್ಟೇ ಅವು. ಕೋಶ ಅಂದರೆ ಏನೋ ಇದಲ್ಲ. ಅದರಲ್ಲಿ ಆನಂದಮಯ ಅಲ್ಟಿಮೇಟು. ಅದೇನದು ಅಂತ ಕೇಳಿದರೆ ಅಲ್ಲಿ ಇನ್ನೊಂದು ಸ್ವಾರಸ್ಯ ಇದೆ. ಆನಂದಮಯ ಅಂತ ಹೇಳಿಬಿಟ್ಟು ಬ್ರಹ್ಮ ಯಾರು ಗೊತ್ತಾ? ಅದ್ರ ಪುಚ್ಛ ಅಂತ ಹೇಳಿದರು. ಬ್ರಹ್ಮ ಯಾರು ಅಂದರೆ ಅದ್ರ ಪುಚ್ಛ ಅಂದರೆ ಆನಂದಮಯ ಗೋವಿದ್ದ ಹಾಗೆ, ಬಾಲ ಇದ್ದಾಗ ಬ್ರಹ್ಮ. ನೀವು ಬಾಲ ಜಿಜ್ಞಾಸೆ ಮಾಡ್ತಾರೆ ಯಾರು ಕೂಡ. ಅವಯವಿ ಜಿಜ್ಞಾಸೆ ಮಾಡಬೇಕು, ಅವಯವ ಜಿಜ್ಞಾಸೆ ಮಾಡಬೇಕು. ಅವ್ರ ಕೈಲಾಗತ್ತೆ ಹೋದ್ರು, ಅವ್ರ ಕೈ ಕಟ್ಕೊಂಡು ಬಂದುಬಿಟ್ಟ, ಅವ್ರ ಕೈ ತಂದಿದ್ದೆ ನೋಡಿ ಅಂತ. ಹೇಗಾಯ್ತಲ್ಲ ನಿಮ್ಮ ಲೆಕ್ಕ ಈಗ ಅಂತ ಪ್ರಶ್ನೆ ಬಂತು. ಅದಕ್ಕೆ ಹೇಳ್ತಾರೆ ಅಲ್ಲ, ಆನಂದಮಯ ಅಂತ ಬ್ರಹ್ಮನ ಹೆಸರೇ ಆನಂದಮಯ. ಬ್ರಹ್ಮ ಯಾರು ಅಂತ ಹೇಳಿದ್ರಲ್ಲ, ಗುಣಪೂರ್ಣ ದೋಷದೋರ ಹೇಳಿದ್ರಲ್ಲಿ ಎಲ್ಲ ಗುಣಗಳು ಒಂದು ಕಡೆ ಆದರೆ ಆನಂದ ಒಂದು ಮೇನ್. ಎಲ್ಲ ಇದೆ ರೀ, ಮನಸ್ಸು ಸುಖ ಇಲ್ಲ ಅಂದರೆ ಹಾಗೋ ಹಾಗೆ ದೇವರಲ್ಲಿ ಎಲ್ಲ ಇದೆ. ಬೇಸಿಕಲಿ ಯಾವ್ದು ಹೇಳಬೇಕು ನಾವೀಗ? ಒಂದೇ ಒಂದಂ ಸದಾನಂದಂ ವಾಸುದೇವಂ ಜರಾಚರ. ಫಸ್ಟ್ ಹೇಳಿದ್ದು ಯಾವುದನ್ನು? ಇಲ್ಲಿ ಫಸ್ಟ್ ಬಂದಿರೋದು ಆನಂದಮಯನೇ. ದೇವ್ರನ್ನ ಯಾವಾಗಲೂ ಸಚ್ಚಿದಾನಂದ ಆತ್ಮೇತಿ ಮಾನುಷ ಇತ್ತು ಸುರೇಶ್ವರಿ. ಆನಂದಮಯ ಬೇಸಿಕ್. ಆನಂದ ಉಪಾಸನೆ ಮಾಡ್ತಾ 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 ನಮಗೂ ಏನಾಗುತ್ತಾಗ ಆನಂದ ಬರಲಿಕ್ಕೆ ಸಾಧ್ಯವಾಗುತ್ತೆ. ಇದು ಕಾನ್ಸೆಪ್ಟ್ ಇರೋದು. ಅದಕ್ಕಾಗಿ ಆನಂದಮಯ ಶಬ್ದ ಮೊದಲು ಸಮನ್ವಯ ಮಾಡ್ತಾ ಇದ್ದಾರೆ. ಆನಂದಮಯ ಅಂದರೆ ಬ್ರಹ್ಮ ಅಂತಲೇ ಅರ್ಥ. ಅದು ಆದ್ದರಿಂದ ಸಮಸ್ಯೆ ಬರಲೇ ಇಲ್ಲ. ಪುಚ್ಛ ಅಂತ ಯಾಕೆ ಬಂತಾಗಿದ್ದಾರೆ ಮತ್ತೆ ಪ್ರಶ್ನೆ ಬಂತು. ಈಗ ಉತ್ತರ ಕೊಡ್ತಾರೆ, ನಾಳೆ ಕಂಟಿನ್ಯೂ ಮಾಡೋಣ.
ಮನಸ್ಸು ಬಂದು ಹೇಳಿದ್ನಲ್ಲ ಇವತ್ತು ಏನು ಪ್ರಶ್ನೆ ಇತ್ತು ಏನು ಉತ್ತರ ಸಿಕ್ತು ಅದು ನೆನ್ಪಿಟ್ಕೊಂಡ್ರು ಕೂಡ ಏನಾಯ್ತು ಅಲ್ಲಿಗೆ ಎಲ್ಲ ಮರೆತು ಒಂದು ಲಿಂಕ್ ಸಿಗುತ್ತೆ ಒಂದು ಮುಂದಿಂದ ಅರ್ಥ ಆಗುತ್ತೆ ಹಿಂದಿಂದ ಅಪ್ಲೈ ಮಾಡ್ಕೊಳ್ಳೋಕೆ ಉಪಯೋಗ ಆಗುತ್ತೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲ ಆನಂದತೀರ್ಥವರದೇ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಆಯಿತಾ ತಂದ್ಕೊಳ್ಳಿ.